ನಮ್ಮ ದೇಶದಲ್ಲಿ ಅಂಧ ಭಕ್ತರು ಮತಿಗೇಡಿಗಳು ಮೆದುಳು ಇರಬಾರದ ಜಾಗದಲ್ಲಿ ಇರುವ ಕಾರಣಕ್ಕೆ ಅವರು ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. साथियों, हमें पेट्रोल डीजल का उपयोग कम करना होगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. ಬರೀ ಧರ್ಮದ್ವೇಷವನ್ನೇ ಬಿತ್ತಿ ಸರ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ಧರ್ಮದ್ವೇಷವನ್ನ ಬಿತ್ತಿದಾರೋ ಅಲ್ಲೆಲ್ಲ ಬಿಜೆಪಿ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆ ಮ್ಯಾಪ್ಗಳನ್ನ ನೋಡ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತದೆ. ಸಾಕ್ಷರತೆ ಎಲ್ಲಿ ಕಡಿಮೆ ಇದೆಯೋ, ಬಡತನ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಪ್ರಪಂಚದ ಭೂಪಟದಲ್ಲಿರುವಂತಹ ಯಾವುದೇ ದೇಶಕ್ಕೆ ಗಾಯ ಆದ್ರೆ ಆ ನೋವನ್ನ ನಾವು ಕೂಡ ಅನುಭವಿಸ್ಬೇಕಾಗತ್ತೆ. ಮುಸ್ಲಿಂ ದೇಶಗಳೆಲ್ಲ ನಾಶ ಆಗಲಿ, ಭಾರತ ಅಖಂಡ ಭಾರತ ವಿಶ್ವಗುರು. ಕಾಮನ್ ಸೆನ್ಸ್ ಇದೆಯನ್ರ ನಿಮಗೆ ಸಗಣಿಗಳ? ಹಲೋ ನಮಸ್ಕಾರ. ನರೇಂದ್ರ ಮೋದಿ ಅವರ ಒಂದು ಭಾಷಣ ವೈರಲ್ ಆಗ್ತಾ ಇದೆ. ಹೈದರಾಬಾದ್ ಸೇರಿದಾಗೆ ಒಂದೆರಡು ಕಡೆ ಅವ್ರು ಭಾಷಣ ಮಾಡಿದ್ದನ್ನು ಕೇಳಿಸ್ತಾ ಇದ್ದಾಗ ನಾನು ಟಿ ವಿಲಿ ನೋಡೋಕ್ಕೆ ಹೋಗಿಲ್ಲ. ಟಿ ವಿ ನೋಡೋದು ಬಿಟ್ಟು ಭಾಳ ಟೈಮೇ ಆಗಿದೆ. ಈ ಫೇಸ್ಬುಕ್ಕಲ್ಲಿ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಆ ಸ್ಪೀಚ್ ಬಂತು. ಎಲ್ಲೋ ಕೋವಿಡ್ ಕಾಲದಲ್ಲಿ ಮಾತಾಡಿರ್ತಾರೆ, ಅದೇ ವೈರಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಕೋವಿಡ್ ಕಾಲದಲ್ಲಿ ನರೇಂದ್ರ ಮೋದಿಯವರು ಮಾಡಿದ ಭಾಷಣಕ್ಕೂ ಈ ಭಾಷಣಕ್ಕೂ ಅಂತ ವ್ಯತ್ಯಾಸ ಇಲ್ಲ. ಎಮರ್ಜೆನ್ಸಿ ಬಗ್ಗೆನೇ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. कि जब ये संकट का काल है और हमारी देशभक्ति हमें ललकार रही है, तो कम से कम एक साल के लिए हमें विदेशों में जाने की बातों को टालना चाहिए. बहुत जरूरी है. ಜಗತ್ತು ಬಿಕ್ಕಟ್ಟಿನಲ್ಲಿದೆ, ಭಾರತ ಕೂಡ ಬಿಕ್ಕಟ್ಟನ್ನ ಅನುಭವಿಸಬೇಕಾಗುತ್ತದೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟಿದ್ದಾರೆ. ಅಂದ್ರೆ ಮುಂಬರುವಂತಹ ಸಂಕಷ್ಟದ ದಿನಗಳಿಗೆ ನಾವು ತಯಾರಾಗೋಣ ಅಂತ ಮಾಹಿತಿ ನೀಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಟೀಕೆ ಟಿಪ್ಪಣಿ ಇದ್ದಿದೆ ಸಹಜವಾಗಿ, ಆದ್ರೆ ಎಲ್ಲಾ ಕಾಲಕ್ಕೂ ಎಲ್ಲಾ ವಿಚಾರಕ್ಕೂ ನಾವು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಆಗೋದಿಲ್ಲ. ಈಗ ಪಂಚರಾಜ್ಯ ಚುನಾವಣೆ ಮುಗಿತು. ಒಂದೆರಡು ಕಡೆ ಪಶ್ಚಿಮ ಬಂಗಾಳ ಸೇರಿದ ಹಾಗೆ ಅಸ್ಸಾಂ, ಒಂದೆರಡು ಕಡೆ ಬಿಜೆಪಿ ಸರ್ವೈವ್ ಆಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಕೇವಲ ಭರವಸೆಯನ್ನ ನೀಡ್ತಾ ಇದ್ದಂತ ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಚುನಾವಣೆ ಮುಗಿತಾ ಇದ್ದ ಹಾಗೆ ಹೇಗೆ ಬದುಕಬೇಕು, ಹೀಗೆ ಬದುಕಿ ಅನ್ನುವಂತಹ ಸಲಹೆಗಳನ್ನ ನೀಡೋದಕ್ಕೆ ಶುರು ಮಾಡಿದ್ದಾರೆ. ಈ ತರ ಆರೋಪ ಪ್ರತ್ಯಾರೋಪ, ರಾಜಕೀಯ ವಿಮರ್ಶೆ, ವಿಚಾರ ಅದೇನ್ ಬೇಕಾದ್ರೂ ಇರಲಿ, ಇವತ್ತು ದೇಶ ಒಗ್ಗಟ್ಟಾಗಿ ಒಂದು ಸಮಸ್ಯೆ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಅಂತ ಅವ್ರು ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಪೂರಕವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂಬರುವಂತಹ ಸಂಕಷ್ಟದ ದಿನಗಳಿಗೆ ತಯಾರಾಗೋಣ, ಎದುರಿಸೋಣ. ವಿಚಾರ ಏನು ಅಂತ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು. ಇರಾನ್ ಇಸ್ರೇಲ್ US ವಾರ್ ಶುರುವಾದ ಕೂಡಲೇ ನಾನು ಹೇಳಿದೆ, ಯುದ್ಧ ವಿನಾಶದ ಸಂಕೇತ, ಯುದ್ಧವನ್ನು ನಾವು ಬಯಸಬಾರ್ದು ಅಂತ. ನಮ್ಮ ದೇಶದಲ್ಲಿ ಅಂಧ ಭಕ್ತರು ಮತಿಗೇಡಿಗಳು ಮೆದುಳು ಇರಬಾರದ ಜಾಗದಲ್ಲಿ ಇರುವ ಕಾರಣಕ್ಕೆ ಅವರು ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಇರೋ ಜಾಗದಲ್ಲಿ ಇದ್ದಿದ್ರೆ ಅವರು ಒಂದಿಷ್ಟು ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡ್ತಾ ಇದ್ರು. ಮೆದುಳು ಬೇರೆ ಜಾಗಕ್ಕೆ ಶಿಫ್ಟ್ ಆಗಿರೋದ್ರಿಂದ ಈ ಅಂಧ ಭಕ್ತರಿಗೆ ನಾವೇನು ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಯುದ್ಧ ನಡೀತಿರೋದು ಇಸ್ರೇಲ್ ಮತ್ತು ಇರಾನ್ ನಡುವೆ, ಇರಾನ್ ಮುಸಲ್ಮಾನರ ದೇಶ ನಾಶ ಆಗ್ಲಿ, ಇಷ್ಟೇ ತಲೆಯಲ್ಲಿ. ಅಲ್ಲಪ್ಪ, ಪ್ರಪಂಚದ ಭೂಪಟದಲ್ಲಿರುವಂತಹ ಯಾವುದೇ ದೇಶಕ್ಕೆ ಗಾಯ ಆದ್ರೆ ಆ ನೋವನ್ನ ನಾವು ಕೂಡ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಅವರಿಗೆ ನಾವು, ನಮಗೆ ಅವರು ಅವಲಂಬನೆಯಿಂದ ಬದುಕ್ತಾ ಇದ್ದೀವಿ. ಅವ್ರಿಲ್ದೆ ನಾವಿಲ್ಲ, ನಾವಿಲ್ದೆ ಅವರಿಲ್ಲ. ಅವ್ರು ಕೊಡುವಂತ ಫ್ಯೂಲ್ ನಮಗೆ ಬೇಕು, ನಾವು ಬೆಳೆಯುವಂತ ಅಕ್ಕಿ ಗೋಧಿಗಳು ಅವ್ರಿಗೆ ಬೇಕು. ಅವ್ರ ಫ್ಯೂಲ್ ಕಳಿಸಿದ್ರೆ ಇವೆಲ್ಲ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲಿ ಬೆಳೆದಿದ್ದನ್ನ ಅಲ್ಲಿ ಕಳಿಸಿದ್ರೆ ಅಲ್ಲಿ ಅವ್ರ ಫ್ಯೂಲ್ ತೆಗಿಯೋದಕ್ಕೆ ಸಾಧ್ಯ. ಈ ವಾಸ್ತವದಲ್ಲಿ ನಾವು ಬದುಕಬೇಕು. ಒಂದು ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಕ್ಕೆ ಯಾವ ರೀತಿಯ ಸಂಕಷ್ಟವನ್ನ ನಾವು ಅನುಭವಿಸಬೇಕಾಯಿತು. ಕತಾರ್ನ ಗ್ಯಾಸ್ ಪ್ಲಾಂಟ್ ಮೇಲೆ ಇರಾನ್ ಬಾಂಬ್ ಎಸೆದಾಗ 40% ಗ್ಯಾಸ್ ನಮಗೆ ಅಲ್ಲಿಂದನೇ ಬರ್ತಾ ಇತ್ತು. ಅದಕ್ಕೀಗ ಬೆಂಕಿ ಬಿತ್ತು. ಅದು ರಿಪೇರಿ ಆಗೋದಕ್ಕೆ 4 ರಿಂದ 5 ವರ್ಷ ಬೇಕಂತೆ. ಹಾಗಾದ್ರೆ 4-5 ವರ್ಷ ಏನ್ ಮಾಡೋದು? 80% ಫ್ಯೂಲ್ಗಳು ನಮಗೆ ಮುಸಲ್ಮಾನ ಕಂಟ್ರಿಗಳಿಂದ ಬರೋದು. ಮುಸ್ಲಿಂ ದೇಶಗಳೆಲ್ಲ ನಾಶ ಆಗಲಿ, ಭಾರತ ಅಖಂಡ ಭಾರತ ವಿಶ್ವಗುರು. ಕಾಮನ್ ಸೆನ್ಸ್ ಇದೆಯನ್ರ ನಿಮಗೆ ಸಗಣಿಗಳ? ಹಾಗಂತ ಈ ಸಗಣಿಗಳಿಗೋಸ್ಕರ, ಈ ಮತಿಗೇಡಿಗಳಿಗೋಸ್ಕರ ನಮ್ಮ ದೇಶದ ಪ್ರಧಾನಿ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ನಾವು ಉಡಾಫೆ ಮಾಡೋದು ಬೇಡ, ಟೀಕ್ಸೋದು ಬೇಡ. ಯಾಕಂದ್ರೆ ಇರಾನ್ ಇಸ್ರೇಲ್ US ಆ ವಾರ್ಗೆ ಭಾರತ ಏನು ಕಾರಣ ಅಲ್ಲ. ಹಾಗಂತ ಇರಾನ್ ಪರ ಭಾರತ ಹೇಗೆ ನಿಲ್ಲಬೇಕಾಗಿತ್ತು ಐತಿಹಾಸಿಕವಾಗಿ, ಹಾಗೆ ನಿಂತಿಲ್ಲ. ಇದರ ಬಗ್ಗೆ ನಾವು ಟೀಕೆಯನ್ನು ಕೂಡ ಮಾಡಿದ್ದೇವೆ. ಹಾಗೆ ಈ ಕ್ಷಣದಲ್ಲಿ ಎಮರ್ಜೆನ್ಸಿ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದಾಗ ವಿದೇಶಿ ವಿನಿಮಯದ ಬಗ್ಗೆ ನಾವು ಅವಲಂಬನೆ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡೋಣ, ಒಂದಿಷ್ಟು ದೇಶಿ ಉತ್ಪನ್ನಗಳ ಕಡೆ ಭರವಸೆ ಇಡೋಣ, ಒಂದಿಷ್ಟು ನಮ್ಮ
ಬದುಕನ್ನ ದೇಶೀಯ ಉತ್ಪನ್ನಗಳ ಕಡೆ ಮೀಸಲಿಡೋಣ ಅಂತ ಹೇಳಿದ್ದಾರೆ. ಅಕ್ಸೆಪ್ಟೆಡ್, ಏನು ಮಾಡೋಕ್ಕಾಗಲ್ಲ. ಭರವಸೆ, ಸಲಹೆ ಅದನ್ನೆಲ್ಲ ಬದಿಗಿಟ್ಟೆ ನಾವು ಯೋಚನೆ ಮಾಡಬೇಕಾಗಿದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಆದಷ್ಟು ಸಾವಯವ ಗೊಬ್ಬರವನ್ನು ಬಳಸಿ, ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡೋಣ. ಯಾಕಂದ್ರೆ ರಸಗೊಬ್ಬರ ಕೂಡ ನಮಗೆ ಆ ಕಡೆಯಿಂದನೇ ಬರೋದು. ತುಂಬ ಜನ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮಾತ್ರ ಬರುತ್ತೆ ಅಂದ್ಕೊಂಡಿದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಕೂಡ ಅಲ್ಲಿಂದನೇ ಬರ್ತದೆ. ರಸಗೊಬ್ಬರ ಕೂಡ, ಈ ಕೆಮಿಕಲ್ ಕೂಡ ಅಲ್ಲಿಂದನೇ ಬರೋದು. ನಾವು ಸ್ವಲ್ಪ ನಮ್ಮ ಸಾವಯವ ಗೊಬ್ಬರದ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಇನ್ನೊಂದು ವರ್ಷ ಭಾಳ ಸಂಕಷ್ಟದ ಸಂದರ್ಭ ಬರ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಮಿತವಾಗಿ ಬಳಸೋಣ. ಸ್ವಂತ ಕಾರನ್ನು ಗ್ಯಾರೇಜಲ್ಲಿ ಇಡೋಣ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನ ಬಳಸೋಣ. ಗೂಡ್ಸು ತಗೊಂಡೋಗೋದಕ್ಕೆ ರೈಲುಗಳನ್ನು ಬಳಸೋಣ. ಸಾರಿಗೆ ವ್ಯವಸ್ಥೆಯನ್ನು, ಅಂದರೆ ಸರ್ಕಾರಿ ಸಾರಿಗೆ ವ್ಯವಸ್ಥೆಯನ್ನು ನಾವು ಯುಟಿಲೈಸ್ ಮಾಡೋಣ. ಅದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ನಾನು ಆಗಲೇ ಹೇಳಿದೆ. ಅದರ ಜೊತೆಗೆ ಚಿನ್ನಾಭರಣ ಖರೀದಿ ಕಡಿಮೆ ಮಾಡೋಣ. ವಿದೇಶಿ ವಿನಿಮಯಕ್ಕೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟರೆ, ಅಲ್ಲಿಂದ ಸ್ವಲ್ಪ ರಿಲೀಫ್ ಆದರೆ, ಒಂದಷ್ಟು ನಾವು ನಮ್ಮ ಬದುಕನ್ನು ಒಂದಷ್ಟು ಕಟ್ಟುನಿಟ್ಟಾಗಿ ಇಟ್ಕೊಂಡ್ರೆ ಒಂದಿಷ್ಟು ಸಮಸ್ಯೆಗಳಿಂದ ನಾವು ಬಚಾವಾಗಬಹುದು ಅನ್ನೋ ಅರ್ಥದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. जमाना था जब संकट आता था, कोई युद्ध होता था तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. ಹಾಗಾಗಿ ನಾವು ಯುದ್ಧಗಳು ಶುರುವಾಗಬೇಕಾದ್ರೆ ಹಿಂಗೆಲ್ಲ ಆಗ್ತದಪ್ಪ, ಇದನ್ನೆಲ್ಲ ನಾವು ಬಯಸಲೇಬಾರ್ದು, ಅರ್ಥ ಮಾಡ್ಕೊಳ್ಳಿ ಅಂದ್ರು. ಏನು ಕೇಳುವಂತಹ ಗೋಜಿಗೆ ಅವ್ರು ಹೋಗ್ಲಿಲ್ಲ. ಅದೇ ಇವೇ ನಮ್ಮ ದೇಶದಲ್ಲಿ ಇದಾವಲ್ಲ ಒಂದಿಷ್ಟು ಗಡಿಗಳು, ಅರ್ಥನೇ ಮಾಡ್ಕೊಳ್ಳಲ್ಲ. ಬರೀ ಧರ್ಮ 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 ಧರ್ಮದ್ವೇಷ. ಧರ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿರುದ್ಯೋಗದ ಬಗ್ಗೆ ಮಾತಾಡೋಣ ಅಂದ್ರೆ ಹಿಂದೂ ಕತ್ರೆ ಮೇ ಹೈ, ಮುಸ್ಲಿಂ ಕತ್ರೆ ಮೇ ಹೈ, ಕ್ರಿಶ್ಚಿಯನ್ ಕತ್ರೆ ಮೇ ಹೈ. ಜನ್ಸಿ ಯಾವ ರೀತಿಯಲ್ಲಿ ತಿರುಗಿ ಬೀಳ್ತಾ ಇದೆ, ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬಲ್ಲರು ಅನ್ನೋದಕ್ಕೆ ತಮಿಳುನಾಡು ನಮಗೆ ಇವತ್ತು ತಾಜಾ ಎಕ್ಸಾಂಪಲ್. ಅರ್ಥ ಮಾಡ್ಕೊಳ್ಳಿ. ರಾಜಕಾರಣಿಗಳಿಗೂ ಕೂಡ ಇದು ದೊಡ್ಡ ಪಾಠ. ಬರೀ ಧರ್ಮದ್ವೇಷವನ್ನೇ ಬಿತ್ತಿ ಸರ್ವೇ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ಧರ್ಮದ್ವೇಷವನ್ನ ಬಿತ್ತಿದಾರೋ ಅಲ್ಲೆಲ್ಲ ಬಿಜೆಪಿ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆ ಮ್ಯಾಪ್ಗಳನ್ನ ನೋಡ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತದೆ. ಸಾಕ್ಷರತೆ ಎಲ್ಲಿ ಕಡಿಮೆ ಇದೆಯೋ, ಬಡತನ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಎಲ್ಲಿ ಸಾಕ್ಷರತೆ ಜಾಸ್ತಿ ಇದೆಯೋ, ಎಲ್ಲಿ ಬಡತನ ಕಡಿಮೆ ಇದೆಯೋ ಅಲ್ಲೆಲ್ಲ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ. ಸೌತ್ ಇಂಡಿಯಾದಲ್ಲೂ ಕೂಡ ಇಲ್ಲ. ಈ ಫ್ಯಾಕ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಧರ್ಮ ದ್ವೇಷ, ಕೋಮುವಾದ ಅದನ್ನು ಮೀರಿದ ದೇಶವನ್ನು ನಾವು ಕಟ್ಟಬೇಕು. ಇವತ್ತು ಇರಾನ್ ಇಸ್ರೇಲ್ ವಾರ ಆಗಬೇಕಾದ್ರೆ ಇರಾನ್ ಕೇವಲ ಮುಸಲ್ಮಾನ ರಾಷ್ಟ್ರ ಅಂತ ಭಾರತಕ್ಕೂ ಮತ್ತು ಇರಾನ್ಗೆ ಇರುವಂತಹ ಐತಿಹಾಸಿಕ ಸಂಬಂಧವನ್ನು ನಾವು ಬದಿಗಿಟ್ಟು, ನಾವಲ್ಲ ಅಂಧ ಭಕ್ತರು ಬದಿಗಿಟ್ಟು ಆಲೋಚನೆಯನ್ನ ಮಾಡೋದು. ಫ್ಯಾಕ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ. ರಿಯಾಲಿಟಿ ಏನು ಅನ್ನೋದು ಇವ್ರಿಗೆ ಅರ್ಥ ಆಗ್ಲಿಲ್ಲ. ಬಾಯಿಗೆ ಬಂದಂಗೆ ಮಾತಾಡಿದ್ರು. ಈಗಲೂ ಕೂಡ ನಮ್ಮ ದೇಶದಲ್ಲಿ ಧರ್ಮ ದ್ವೇಷವನ್ನೇ ಉಸಿರಾಡ್ತಿದ್ದಾರೆ. ತೀರಾ ಜೋಸೆಫ್ ವಿಜಯ್ ಅನ್ನೋ ಕಾರಣಕ್ಕೆ ಅವರನ್ನು ಟೀಕಿಸುವ, ಅವ್ರಿಗೂ ವಿದೇಶಿ ಫಂಡ್ ಬರುತ್ತೆ, ಇನ್ನೊಂದು ಬರುತ್ತೆ ಅನ್ನುವಂಥ ಪೋಸ್ಟ್ಗಳನ್ನು ಮಾಡಿ ಬಿಡ್ತಾ ಇದ್ದಾರೆ. ಇವರು ಕೇವಲ ಒಂದು ಸಮುದಾಯ, ಒಂದು ಮುಸ್ಲಿಂ ಸಮುದಾಯದ ವಿರೋಧಿಗಳಲ್ಲ. ಇವರು ಕ್ರೈಸ್ತರ ವಿರೋಧಿಗಳು, ದಲಿತರ ವಿರೋಧಿಗಳು, ಎಲ್ಲ ಸಮುದಾಯದ ವಿರೋಧಿಗಳು, ಹಿಂದೂ ಸಮುದಾಯದ ವಿರೋಧಿಗಳು ಕೂಡ ಹೌದು. ಯಾಕಂದ್ರೆ ಸಹಿಷ್ಣು ಹಿಂದುವಿನ ಹೆಸರಿನಲ್ಲಿ ಇವರು ಬೇಕಾಬಿಟ್ಟು ಈ ದೇಶವನ್ನು ಅಪಾಯಕಾರಿ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ನನ್ನ ದೇಶದ ಒಳಗಡೆ ಇರುವಂಥ ಗಾಯವನ್ನು ನಾವು ಕಡಿಮೆ ಮಾಡದೇ ಇದ್ರೆ ಬೇರೆ ಶತ್ರು ರಾಷ್ಟ್ರಗಳ ಮತಾಂಧ ಶಕ್ತಿಗಳು ನಮ್ಮ ದೇಶದ ಮೇಲೆ ಮಾಡುವಂಥ ಹುನ್ನಾರವನ್ನು, ಷಡ್ಯಂತ್ರವನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಯಾವುದಕ್ಕೆ ಹೋರಾಟ ಮಾಡಬೇಕು, ಯಾವ ವಿಚಾರಕ್ಕೆ ಧ್ವನಿ ಎತ್ತಬೇಕು, ಯಾವುದು ಅವಶ್ಯಕತೆ ಇದೆ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇಲ್ಲ. ಧರ್ಮ ದ್ವೇಷವನ್ನೇ ಉಸಿರಾಡ್ತೀವಿ, ಧರ್ಮ ದ್ವೇಷದಲ್ಲೇ ಬದುಕ್ತೀವಿ, ಆ ಮೂಲಕ ಸರ್ವೇ ಆಗ್ತೀವಿ ಅನ್ನುವಂತಹ ರಾಜಕಾರಣದ ಹಿತಾಸಕ್ತಿಗೋಸ್ಕರ ಷಡ್ಯಂತ್ರದಲ್ಲಿ ನಾವು ನಮ್ಮನ್ನ ಕಳ್ಕೊತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಂತ ಸ್ಟೇಟ್ಮೆಂಟು ನೋಡ್ರಪ್ಪ, ಚುನಾವಣೆ ಮುಗಿತಿದ್ದಂಗೆ ಶುರು ಮಾಡಿದ್ರು. ಇನ್ನೇನು ಗ್ಯಾಸ್ ರೇಟು, ಕಮರ್ಷಿಯಲ್ ಸಿಲಿಂಡರ್ ರೇಟು 3,500 ದಾಟಾಯಿತು. ಇನ್ನು ಅಡುಗೆ ಅನಿಲ ಅಂದ್ರೆ ಮನೆಗೆ ಬರುವಂತ ಸಿಲಿಂಡರ್ ರೇಟ್ ಕೂಡ ಜಾಸ್ತಿ ಮಾಡ್ತಾರೆ. 500 ಮಾಡ್ಬೋದು, 1000 ಮಾಡ್ಬೋದು. ಪೆಟ್ರೋಲ್ ಡೀಸೆಲ್ ಇವತ್ತು 102 ರೂಪಾಯಿ, 105 ರೂಪಾಯಿ ಸಿಗ್ತಾ ಇದೆಯಲ್ಲ, 110 ರೂಪಾಯಿಗೆ ಸಿಗ್ತಾ ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ 150-200 ರೂಪಾಯಿ ಆಗಲೂಬಹುದು. ಇನ್ನೊಂದು ವರ್ಷ ನಾವು ಕಷ್ಟದಲ್ಲಿದ್ದೀವಿ, ಕಷ್ಟವನ್ನು ಎದುರಿಸಬೇಕಾಗತ್ತೆ. ಅದಾದ್ಮೇಲೆ ಗೊತ್ತಿಲ್ಲ, ಎಲ್ಲ ಸರಿ ಹೋಗ್ಬೋದೇನೋ. ಯುದ್ಧ ನಿಲ್ಲೋ ತರ ಕಾಣಿಸ್ತಾ ಇಲ್ಲ, ಮತ್ತೆ ಮುಂದುವರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾರ್ಮೋನ್ ಜಲಸಂಧಿ ಇನ್ನಿತರ ವಿಚಾರದಲ್ಲಿ ಒಬ್ಬ ಹುಚ್ಚನ ಕೈಲಿ ಸೂಪರ್ ಪವರ್ ಅಂತ ಕೊಟ್ಬಿಟ್ಟಿದೀವಲ್ಲ, ಆ ಹುಚ್ಚ ಯಾವುದೇ ದೇಶದ ನಡುವೆ ಇರುವಂತಹ ಭಿನ್ನಾಭಿಪ್ರಾಯದ ಒಳಗಡೆ ಮೂಗನ್ನ ತೋರಿಸಿ, ದೇಹವನ್ನೇ ತೋರಿಸಿ, ತಲೆಯನ್ನೇ ತೋರಿಸಿ
ಅಲ್ಲೆಲ್ಲ ಗಲೀಜು ಮಾಡಿ ಎದ್ದೋಗ್ಬಿಡ್ತಾನೆ. ಆಮೇಲೆ ಇಡೀ ಪ್ರಪಂಚ ಆ ನೋವನ್ನು, ಆ ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ ಅಂತ ಟ್ರಂಪ್ನ ಉಲ್ಲೇಖಿಸಿ ನಾವು ಅನೇಕ ಬಾರಿ ಮಾತಾಡಿದ್ವಿ. ಇರಾನ್ ಮೇಲೆ ಯುದ್ಧ ಅಷ್ಟು ಸುಲಭ ಅಲ್ಲ. ಇರಾನಿನ ಭೌಗೋಳಿಕ ಲಕ್ಷಣಗಳೇ ಹಾಗಿದಾವೆ. ಇರಾನನ್ನ ಎಷ್ಟು ಮುಡ್ತೀವೋ ಅಷ್ಟು ಸಂಕಷ್ಟವನ್ನು ಈ ಪ್ರಪಂಚ ಅನುಭವಿಸಬೇಕಾಗತ್ತೆ. ಆಫ್ರಿಕಾ, ಯುರೋಪ್ ಹಾಗೂ ಏಷ್ಯಾ ಖಂಡಗಳು ತತ್ತರಿಸಿ ಹೋಗ್ತವೆ. ಹಾಗಿದೆ ಅದರ ಭೌಗೋಳಿಕ ಲಕ್ಷಣ. ಎಷ್ಟು ಎಪಿಸೋಡ್ ಮಾಡಿದ್ದೀನಿ ನಾನು. ಇವನು ಇರಾನನ್ನ ಬೆಂಬಲಿಸ್ತಾನೆ, ಇವನೊಬ್ಬ ಮುಸಲ್ಮಾನ, ಇನ್ನೊಂದು ಈ ಥರದ ಚರ್ಚೆಗಳಲ್ವ ನೀವು ಮಾಡಿದ್ದು. ಪ್ರಾಕ್ಟಿಕಲ್ ಮತ್ತೆ ಆ ಫ್ಯಾಕ್ಟ್ನ ಅರ್ಥ ಮಾಡ್ಕೊಳಕ್ ಹೋಗಿಲ್ಲ. ಬಾಂಬ್ ತಿಂದು ಬದುಕಕ್ಕಾಗಲ್ಲ, ಅನ್ನನೇ ತಿಂದು ಬದುಕಕ್ಕೆ ಸಾಧ್ಯ. ಇದನ್ನ ನೀವುಗಳು ಅರ್ಥ ಮಾಡ್ಕೊಳ್ಳಲ್ಲ ಅಂದಾಗಲೇ ನಾವು ಹಾರ್ಷಾಗಿ ಮಾತಾಡ್ತೀವಿ. ಅಷ್ಟೊತ್ತಿಗೆ ನಮಗೆ ಏನೋ ಒಂದು ಪಟ್ಟ ಕಟ್ಟಕ್ಕೆ ಪ್ರಯತ್ನ ಪಡ್ತೀರ, ಅದು ಯಾವುದೂ ಕೂಡ ನಮಗೆ ತಾಗಲ್ಲ. ನಮ್ಮ ಕೆಲಸ ಮುಂದುವರೆದಿದೆ, ಮುಂದುವರಿತದೆ, ಅದು ನಿರಂತರ. ಅದು ಸ್ನೇಹಿತರೆ, ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ನಾವು ಒಂದಿಷ್ಟು ತಯಾರಿಯನ್ನು ಮಾಡ್ಕೊಳ್ಳೋಣ, ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ಳೋಣ. 1 ವರ್ಷ ದೇಶದ ಪ್ರಧಾನಿ ಕರೆ ಕೊಟ್ಟಿದ್ದಾರೆ. ಇಡೀ ದೇಶ ಒಗ್ಗಟ್ಟಾಗಿ ಮುಂಬರುವಂಥ ಸಂಕಷ್ಟಗಳನ್ನು ಎದುರಿಸೋದಕ್ಕೆ ಸಜ್ಜಾಗೋಣ. ಇಷ್ಟು ಮಾತ್ರ ಹೇಳ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿದ್ರೆ ಖಂಡಿತ ನಿಮ್ಮ ಮುಂದೆ ಬಂದೇ ಬರ್ತೀನಿ. ನಮಸ್ಕಾರ.